ಇವತ್ತು ದ್ವಿತೀಯ ಭಾಷೆ ಕನ್ನಡದಲ್ಲಿ ಒಂದು ಪ್ರಾಕ್ಟೀಸ್ ಪೇಪರನ್ನು ತಂದಿದ್ದೀನಿ. ಇದು ಬೆಂಗಳೂರು ನಾರ್ತ್ ಅವರು ಬಿಟ್ಟಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದೆ. ಸೊ ಇದು ಮುಖ್ಯವಾಗಿ 16ನೇ ಪ್ರಾಕ್ಟೀಸ್ ಪೇಪರನ್ನು ನಾವು ಸಾಲ್ವ್ ಮಾಡೋದು. ಎಲ್ಲ ವಿಷಯದಲ್ಲಿನೂ ಕೂಡ ನಾವು ಪ್ರಾಕ್ಟೀಸ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ನಾವು ನೋಡದೇ ಇದ್ರೆ ಮೇಲೆ ಒಂದು ಐಕಾರ್ಡಲ್ಲಿ ಪ್ಲೇಟ್ ಸಜೆಸ್ಟ್ ಆಗ್ತಾ ಇದೆ SSLC ಪ್ರಾಕ್ಟೀಸ್ ಪೇಪರ್ಸ್ ಅಂತ. ಅದನ್ನು ಒತ್ತಿ ತಾವುಗಳು ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು ನೋಡ್ಬೋದು. ಪಾಠದ ಹಾಗೂ ಪ್ರಾಕ್ಟೀಸ್ ಪೇಪರ್ ಮತ್ತು KCB ಮೋಡ್ ಎಲ್ಲ ಥರದ ಒಂದು ನಿಮ್ಮ ಜುಲೈ ಪರೀಕ್ಷೆಗಾಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿದ್ದಾವೆ. ಸೊ ಅದಕ್ಕಾಗಿ ನೀವುಗಳು ಎರಡಕ್ಕೂ ಕೂಡ ಒಂದು ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡು ಯೂಟ್ಯೂಬ್ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ದ ದ್ವಿತೀಯ ಭಾಷೆ ಕನ್ನಡದಲ್ಲಿ ನಾವು ಒಟ್ಟು 40 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬೇಡನು ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲಲು ಬಾಣಕ್ಕೆ ಇದನ್ನು ಸವರುತ್ತಿದ್ದನು. ವಿಷ, ಸುಗಂಧ ದ್ರವ್ಯ, ಲೇಹ್ಯ, ಬಣ್ಣ. ಸರಿ ಉತ್ತರ ಇತ್ತು ವಿಷ. ಪ್ರಶ್ನೆ 42, ಗಿಳಿ ವನಮರದಲ್ಲಿ ವಾಸವಾಗಿರುವುದನ್ನು ನೋಡಿದ ಇವರಿಗೆ ಆಶ್ಚರ್ಯವಾಯಿತು. ಅರ್ಜುನ, ರಾಮಿತ್ರ, ಇಂದ್ರ, ಬೇಡ. ಸರಿಯಾದ ಉತ್ತರ ಇತ್ತು ಇಂದ್ರನಿಗೆ ಆಶ್ಚರ್ಯವಾಗುತ್ತೆ. 43, ದೇಶದ ಉದ್ಧಾರ ಇವರನ್ನು ಅವಲಂಬಿಸಿದೆ ಎಂದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳುತ್ತಾರೆ. ಸೈನಿಕ, ಶಿಕ್ಷಕ, ರೈತ. ಸೈನಿಕ, ಸಾಹಿತಿ, ರೈತ. ರೈತ, ಚಾಲಕ, ರಾಜಕಾರಣಿ. ಸಾಹಿತಿ, ಸಂಗೀತಗಾರ, ಸೈನಿಕ. 43ರ ಸರಿ ಉತ್ತರ ಇತ್ತು ಸೈನಿಕ, ಸಾಹಿತಿ ಮತ್ತು ರೈತ. 44, ಯಾರಿಗೂ ಮೋಸ ವಂಚನೆ ಮಾಡದೆ ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾದವರು ಯಾರು? ರೈತ, ಸೈನಿಕ, ಸಾಹಿತಿ, ರಾಜಕಾರಣಿ. ಸರಿಯಾದ ಉತ್ತರ ಇತ್ತು ರೈತ. 45, ತಾಯಿ ಸಿದ್ದಮ್ಮ ಪಂಚಾಕ್ಷರ ಗವಾಯಿಗಳಲ್ಲಿ ಹೀಗೆಂದು ಬೇಡಿಕೊಂಡಳು. ತನ್ನ ಮಗನಿಗೆ ಮಠದಲ್ಲೇ ಶಿಕ್ಷಣ ಕೊಡಿ, ತನ್ನ ಮಗನಿಗೆ ಸಂಗೀತ ಕಲಿಸಿಕೊಡಿ, ನನ್ನ ಮಗನನ್ನು ಮನೆಗೆ ಕಳುಹಿಸಿಕೊಡಿ, ನನ್ನ ಮಗನನ್ನು ನಿಮ್ಮಲ್ಲೇ ಉಳಿಸಿಕೊಳ್ಳಿ. 45ರ ಸರಿ ಉತ್ತರ ಇತ್ತು ಆಯ್ಕೆ ಸಿ, ನನ್ನ ಮಗನನ್ನು ಮನೆಗೆ ಕಳುಹಿಸಿಕೊಡಿ. 46, ಗಾಂಧಿ ತತ್ವಾನುಯಾಯಿಯಾದ ಪಂಚಾಕ್ಷರರು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಲು ಇದನ್ನು ತೊಡಲು ನಿರ್ಧರಿಸಿದರು. ಖಾದಿ ಬಟ್ಟೆ ತೊಡಲು, ಪಂಚೆಯನ್ನು ತೊಡಲು, ಕರವಸ್ತ್ರಗಳನ್ನು ಬಳಸಲು, ಖಾದಿ ಬಟ್ಟೆಯನ್ನು ತೊಡಲು. 46ರ ಸರಿ ಉತ್ತರ ಇತ್ತು ಖಾದಿ ಬಟ್ಟೆಯನ್ನು ತೊಡಲು. 47, ಪುಟ್ಟರಾಜರು ಈ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ಕನ್ನಡ, ತಮಿಳು, ತೆಲುಗು. ಕನ್ನಡ, ಹಿಂದಿ, ಸಂಸ್ಕೃತ. ತೆಲುಗು, ಮರಾಠಿ, ಹಿಂದಿ. ಮರಾಠಿ, ಸಂಸ್ಕೃತ, ಕನ್ನಡ. 47ರ ಸರಿ ಉತ್ತರ ಇತ್ತು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. 48, ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಈ ಪಾಠ ಹೇಳುತ್ತವೆ. ಶಾಲಾ ಪಾಠ, ಗೃಹ ಪಾಠ, ಸ್ಪರ್ಶ ಸಂಜೀವಿನಿಯ ಪಾಠ, ಸತ್ಯ ದರ್ಶನ. 48ರ ಸರಿ ಉತ್ತರ ಇತ್ತು ಸ್ಪರ್ಶ ಸಂಜೀವಿನಿಯ ಪಾಠ. 49, ಸಸ್ತನಿಗಳ ಆಶ್ರಯದಾನಗಳು ಇವು. ಗುಹೆ, ಹೊಲ, ಕಡಲು. ಗುಹೆ, ಬಿಲ, ಕೊಟರೆ. ಮನೆ, ಗುಹೆ, ಮರ. ಕಣಿವೆ, ಬಿಲ, ನದಿ. 49ರ ಸರಿ ಉತ್ತರ ಇತ್ತು ಆಯ್ಕೆ ಬಿ, ಗುಹೆ, ಬಿಲ, ಕೊಟರೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 50, ಹಕ್ಕಿಗೂಡಿನಲ್ಲಿ ಬದುಕಿನ ಈ ಅನುಭವಗಳಿವೆ. ನೋವು, ತತ್ವ, ಶತ್ರುತ್ವ, ಯುದ್ಧ. ಜಗಳ, ಹೋರಾಟ, ಚೀರಾಟ. ನೋವಿದೆ, ನಲಿವಿದೆ, ಸಂತಸದ ದನಿ ಇದೆ. ಹಾರಾಟ, ಗೋಳು, ಜಗಳ. 50ರ ಸರಿ ಉತ್ತರ ಇತ್ತು ಸಿ, ನೋವಿದೆ, ನಲಿವಿದೆ, ಸಂತಸದ ದನಿ ಇದೆ. 51, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೀಗೆ ಕಾಣಿಸುತ್ತಿದ್ದವು. ಸಾವಿರಾರು ಮಳೆಹನಿಗಳಂತೆ, ಸಾವಿರಾರು ಮಳೆಬಿಲ್ಲಿನಂತೆ, ಬೇಟೆಗಾರನ ಬಾಣಗಳಂತೆ, ಸಾವಿರಾರು ಮೊಗ್ಗುಗಳಂತೆ. 51 ಬಿ, ಅದು ಸಾವಿರಾರು ಮಳೆಬಿಲ್ಲಿನಂತೆ ಸರಿ ಉತ್ತರ. 52, ಗೋಪಾಲನು ಹೊಸ ಪಂಚೆಯನ್ನು ಬಯಸಲು ಕಾರಣ. ಅವನ ಗೆಳೆಯರು ಹಳೆಯ ಪಂಚೆಯನ್ನು ಉಡುತ್ತಿದ್ದರಿಂದ, ಗೋಪಾಲನ ಕಂಡರೆ ಗೆಳೆಯರಿಗೆ ದ್ವೇಷವಿದ್ದುದರಿಂದ, ಗೋಪಾಲನನ್ನು ನೋಡಿ ಗೆಳೆಯರು ಅಪಹಾಸ್ಯ ಮಾಡುತ್ತಿದ್ದರು ಮತ್ತು ಅವರೆಲ್ಲ ಬೆಲೆಯುಳ್ಳ ಬಟ್ಟೆ ತೊಡುತ್ತಿದ್ದರು. ಗೆಳೆಯರಿಗೆ ತಮಾಷೆ ಎಂದರೆ ತುಂಬಾ ಸಂತೋಷವಿತ್ತು. 52 ಸಿ, ಗೋಪಾಲನನ್ನು ನೋಡಿ ಗೆಳೆಯರು ಅಪಹಾಸ್ಯ ಮಾಡುತ್ತಿದ್ದರು ಮತ್ತು ಅವರೆಲ್ಲ ಬೆಲೆಯುಳ್ಳ ಬಟ್ಟೆಯನ್ನು ತೊಡುತ್ತಿದ್ದರು. 53, ಕವಯಿತ್ರಿ ಸುಕನ್ಯಾ ಮಾರುತಿ ಅವರು ತ್ರಿಶಂಕುಗಳು ಎಂದು ಇವರನ್ನು ಕರೆದಿದ್ದಾರೆ. ಏನಿ ಸಹಾಯ ಮೇಲೇರಿದವರು, ನಂತರ ಅದನ್ನು ತಿರಸ್ಕರಿಸಿದವರು. ಏನಿಗೆ ಉಪಕಾರ ಮಾಡಿದವರು. ಏನಿಯನ್ನು ಸದಾ ಬಳಸುವವರು. ಏನಿಗೆ ಸದಾ ಉಪಕಾರ ಸ್ಮರಣೆ ಮಾಡುವವರು. 53ರ ಉತ್ತರ
ಏಣಿ ಸಹಾಯ ಪಡೆದು ಮೇಲೇರಿದವರು, ನಂತರ ಅದನ್ನು ತಿರಸ್ಕರಿಸಿದವರು. 54. ಏಣಿಯು ಜನರಿಗೆ ಮಾಡಿದ ಉಪಕಾರವಿದು. ಮನೆ ಮಹಡಿಗಳನ್ನು ಹತ್ತಲು ಇಳಿಯಲು ಸಹಾಯ, ಮನೆ ಮೇಲೆ ಇರಲು, ಮನೆಯಲ್ಲೇ ಕೂತಿರಲು, ಮನೆಯ ಒಳ ಹೊರಗೆ ಓಡಾಡಲು. 54ರ ಸರಿ ಉತ್ತರ ಮನೆ ಮಹಡಿಗಳನ್ನು ಹತ್ತಲು ಇಳಿಯಲು ಸಹಾಯ. 55. ಸಿದ್ಧಾರ್ಥ ಇವುಗಳ ಮೋಹವನ್ನು ತೊರೆದನು. ತಂದೆ ತಾಯಿ, ಮಡದಿ, ಮಗು ಮತ್ತು ಅರಮನೆ, ಬಂಧು ಬಳಗ, ಸೈನಿಕರು, ಅರಮನೆ. 55ರ ಸರಿ ಉತ್ತರ ಇತ್ತು ಮಡದಿ, ಮಗು ಮತ್ತು ಅರಮನೆ ಇಸ್ ದ ರೈಟ್ ಆನ್ಸರ್. 56. ಅಸ್ಪೃಶ್ಯತೆ ನಿವಾರಣೆ, ದಲಿತ ಬಂಡಾಯ ಚಳವಳಿಯ ನೇತಾರ, ಅಂತರ್ಜಾತೀಯ ವಿವಾಹ ಮುಂತಾದ ಜನಪರ ಹೋರಾಟಗಳಲ್ಲಿ ಭಾಗವಹಿಸಿದ ಕವಿ. ದ ರಾ ಬೇಂದ್ರೆ, ಕುವೆಂಪು, ಬಸವರಾಜ ಸಬರದ್, ಕುಮಾರವ್ಯಾಸ. 56ರ ಸರಿ ಉತ್ತರ ಇತ್ತು ಬಸವರಾಜ ಸಬರದ್. 57. ತಿಮಿರಕ್ಕೆ ವೈರಿ ಇದು, ಕತ್ತಲು, ದೀಪ ಬಾರ್ಬೆಳಕು, ತೈಲ, ಇರುಳು. 57ರ ಸರಿ ಉತ್ತರ ದೀಪ ಅಥವಾ ಬೆಳಕು ತಿಮಿರಕ್ಕೆ ವೈರಿಯಾಗಿದೆ. ಮಾನವನ ಬದುಕು ಇಬ್ಬನಿಯಂತೆ ಇರಬೇಕು, ಏಕೆಂದರೆ ರವಿಕಿರಣಗಳಿಗೆ ಇಬ್ಬನಿ ಅರ್ಭಟಿಸುತ್ತದೆ, ರವಿಕಿರಣಗಳಿಗೆ ಮೌನವಾಗಿ ಕರಗುತ್ತದೆ, ತಾನಿರುವವರೆಗೆ ಕೂಗಾಡಿ ಹಾರಾಡುತ್ತದೆ, ಸದ್ದು ಗದ್ದಲವೇ ಅದರ ಲಕ್ಷಣ. 55ರ ಸರಿ ಉತ್ತರ ಇತ್ತು ಬಿ, ರವಿಕಿರಣಗಳಿಗೆ ಮೌನವಾಗಿ ಕರಗುತ್ತದೆ. 59. ಮನಸ್ಸು ಅಳೆಯಾಸೆಗಳ ಸುಳಿಗೆ ಸಿಲುಕಬಾರದು, ಏಕೆಂದರೆ ಆಸೆ ಅತಿಯಾಸೆ ಆಗುತ್ತದೆ, ಜೀವನದಲ್ಲಿ ನೆಲೆ ಇರದೆ ತೊಳಲಬೇಕಾಗುತ್ತದೆ, ಸುಳಿಯಲ್ಲಿ ಸಿಲುಕಿ ಒದ್ದಾಡಬೇಕಾಗುತ್ತದೆ, ಆಸೆಯೇ ಇಲ್ಲದಂತಾಗುತ್ತದೆ. 59 ಬಿ, ಜೀವನದಲ್ಲಿ ನೆಲೆ ಇರದೆ ತೊಳಲಬೇಕಾಗುತ್ತದೆ. 60. ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು, ಸಿರಿತನ, ಬಡತನ, ಹೇಡಿತನ, ಧೀರತನ. 60ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಸಿ, ಹೇಡಿತನ. ಪ್ರಶ್ನೆ 61. ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಇದು. ಯುದ್ಧದಲ್ಲಿ ಹೋರಾಡುವುದು, ಶತ್ರುಗಳನ್ನು ಹೆದರಿಸುವುದು, ಹಿಡಿದ ಒಳ್ಳೆಯ ದಾರಿಯಲ್ಲಿ ಸಹಬಾಳ್ವೆಯನ್ನ ಸಾಗಿಸುವುದು, ಗಾಳಿ ಬಂದಾಗ ತಿರುಗುವುದು. 61ರ ಸರಿ ಉತ್ತರ ಇತ್ತು ಹಿಡಿದ ಒಳ್ಳೆಯ ದಾರಿಯಲ್ಲಿ ಬಾಳ್ವೆಯನ್ನ ಸಾಗಿಸುವುದು. 62. ತುಂಬಿದ ಕುಣಿಗಲ್ ಕೆರೆಯನ್ನು ಇದಕ್ಕೆ ಹೋಲಿಸಲಾಗಿದೆ. ಬಾಳೆಹಣ್ಣಿಗೆ, ಮಾವಿನ ಹಣ್ಣಿಗೆ, ಸೇಬಿನ ಹಣ್ಣಿಗೆ, ನಿಂಬೆಯ ಹಣ್ಣಿಗೆ. 62ರ ಉತ್ತರ ಇತ್ತು ಡಿ, ನಿಂಬೆಯ ಹಣ್ಣಿಗೆ. ನಿಂಬೆಯ ಹಣ್ಣಿಗೆ. 63. ತೋಡಿದ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಎಂದರೆ ಪುಣ್ಯತೀರ್ಥ ಮಳೆಯ ನೀರು ಬರಲಿಲ್ಲವೆಂದಾಗ, ಕೆರೆಗಳು ಹೂಳು ತುಂಬಿದಾಗ, ಕೆರೆಯನ್ನು ಕಟ್ಟಿದಾಗ, ಕೆರೆಯಲ್ಲಿ ಮೀನು ಹಿಡಿದಾಗ. 63ರ ಸರಿಯಾದ ಉತ್ತರ ಇತ್ತು ಎ, ಪುಣ್ಯತೀರ್ಥ ಮಳೆಯ ನೀರು ಬರಲಿಲ್ಲವೆಂದಾಗ. 64. ಧನವಿದ್ದವರಲ್ಲಿ ಇರಬೇಕಾದ ಗುಣ ಇದೆಂದು ಅಕ್ಕ ಮಹಾದೇವಿ ಹೇಳುತ್ತಾರೆ. ಜುಗುನತನ, ದಾನದಯೆ, ಒರಟುತನ, ಕೂಡಿಡುವ ಗುಣ. 64 ಬಿ, ದಾನ ದಯೆ. 65. ಕೌರವನ ಸೇನೆಯು ಉತ್ತರಿನಿಗೆ ಹೀಗೆ ಕಾಣಿಸಿತು: ಕಾನನ, ಸಮುದ್ರ, ಮೈದಾನ, ಆಕಾಶ. ಸರಿ ಉತ್ತರ ಇತ್ತು ಸಮುದ್ರ. 66. ಧುರಕ್ಕೆ ಯುದ್ಧ ಭೂಮಿಗೆ ಬೆನ್ನು ಹಾಕಿದರೆ ಇದು ಪ್ರಾಪ್ತಿಯಾಗುವುದು: ಪುಣ್ಯ, ಸ್ವರ್ಗ, ಪಾಪ, ಸಂತಸ. 66ರ ಸರಿ ಉತ್ತರ ಇತ್ತು ಪಾಪ ಅಂತಕ್ಕಂಥದ್ದು. ಮಹೋತ್ಸವ ಪದದಲ್ಲಿರುವ ಸಂಧಿ: ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಜಸ್ವ ಸಂಧಿ, ಗುಣಸಂಧಿ. 67ರ ಸರಿ ಉತ್ತರ ಡಿ, ಗುಣಸಂಧಿ. 68. ನಿರ್ಜೀವ ಪದದ ವಿರುದ್ಧಾರ್ಥಕ ಪದ: ಸಜೀವ, ಪರಜೀವ, ಸಹಜೀವನ, ಶವ. ಸೊ ನಿರ್ಜೀವ ಪದದ ವಿರುದ್ಧಾರ್ಥಕ ಪದ ಎ, ಸಜೀವ. 69. ದಿಗ್ವಾಚಕ ಪ್ರಕಾರಕ್ಕೆ ಸೂಕ್ತ ಉದಾಹರಣೆ ಇದು: ಅಂಥದು, ಬಡಗನ, ಹಲವು, ಅವನು. ಸರಿ ಉತ್ತರ ಇತ್ತು ಬಡಗನ. ಪ್ರಶ್ನೆ 70. ವರ್ತಮಾನ ಕಾಲವನ್ನು ಸೂಚಿಸುವ ಪ್ರತ್ಯಯ ಇದು: ವ, ದ, ಉತ್ತ, ವರೆಗೆ. ಸೊ 70 ಆಪ್ಷನ್ ನಂಬರ್ ಸಿ, ಉತ್ತ. ಪ್ರಶ್ನೆ 71. ಗಂಜಿಯುಂಡು ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ: ದ್ವಂದ್ವ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ. ಸೊ ಅದು ಇತ್ತು ಕ್ರಿಯಾ ಸಮಾಸ. ಪವಡಿಸು ಪದದ ಅರ್ಥ: ಮುದ್ರಿಸು, ನಿದ್ರಿಸು, ಓಡಿಸು, ಕುಣಿಸು.
72 ನಿದ್ರಿಸು ಅಂತಕ್ಕಂಥ ಸರಿಯಾದ ಉತ್ತರ. 73 ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಈ ಮಾತನ್ನು ಹೇಳಿದವರು ಭೀಮನಾಯಕ, ರತ್ನ, ನಾಟಿ ವೈದ್ಯರು, ದೂತ. ಸರಿಯಾದ ಉತ್ತರ ಇತ್ತು ನಾಟಿ ವೈದ್ಯರು. 74 ವೈದ್ಯರು ತಮ್ಮ ಸೇವೆಯಿಂದ ಈ ಪ್ರತಿಫಲಗಳು ಲಭಿಸಿದವನೆಂದು ತಮ್ಮ ಹೆಂಡತಿಗೆ ಹೇಳಿದರು. ಕಳ್ಳನ ಕುಲ ನಿಂತು ಹೋಯಿತು, ಭೀಮನಾಯಕನಿಗೆ ದುಃಖವೇ ಸೀಮಿತವಾಯಿತು. ಒಬ್ಬ ತಾಯಿಯ ಕರುಳನ್ನ ಸಂತೈಸಿತು, ತಂದೆಯ ಕುಲವನ್ನ ಮುಂದುವರೆಸಿತು. ಭೀಮನಾಯಕನ ಸ್ನೇಹ ತನಗೆ ದೊರೆಯಿತು. 74ರ ಸರಿ ಉತ್ತರ ಸಿ, ಒಬ್ಬ ತಾಯಿಯ ಕರುಳನ್ನ ಸಂತೈಸಿತು, ತಂದೆಯ ಕುಲವನ್ನ ಮುಂದುವರೆಸಿತು. 75 ಆಳಾಗಬಲ್ಲವನು ಅರಸನಾಗಿ ಬಾಳುವನು. ಈ ಗಾದೆ ಮಾತಿನ ಅರ್ಥವಿದು. ಆಳಾಗಬಲ್ಲವನು ಹಾಳಾಗಿ ಹೋಗುವನು, ಅರಸನಾದವನು ಹಾಳಾಗುವನು. ಸೇವಕನಂತೆ ದುಡಿಯಬೇಕು, ಆಗ ಅರಸನಂತೆ ಸುಖವಾಗಿರಬಹುದು. ಅರಸನು ಅಳವು ಹಿಂದೆ ಆಗುವರು. 75ರ ಸರಿ ಉತ್ತರ ಸಿ, ಸೇವಕನಂತೆ ದುಡಿಯಬೇಕು, ಆಗ ಅರಸನಂತೆ ಸುಖವಾಗಿರಬಹುದು. 76 ಆಗ ತಾನೇ ಕಲಿತ ಮರಿಕೋಗಿಲೆಯಂತೆ ಇಲ್ಲಿರುವ ಅಲಂಕಾರ. ರೂಪಕಾಲಂಕಾರ, ಉಪಮಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಶ್ಲೇಷಾಲಂಕಾರ. 76ರ ಸರಿ ಉತ್ತರ ಇತ್ತು ಉಪಮಾಲಂಕಾರ. 77 ತಂದೆಗೆ ಪತ್ರ ಬರೆಯುವಾಗ ಬಳಸಬೇಕಾದ ಸಂಬೋಧನಾ ಪದ. ತೀರ್ಥರೂಪ, ಪ್ರೀತಿಯ ತಂದೆಗೆ, ಮಾತೃಶ್ರೀ, ಆತ್ಮೀಯ. ಸೊ ಉತ್ತರ ಇದೆ ತೀರ್ಥರೂಪ ಅಂತ ಬರೀತಾರೆ. ಪ್ರಶ್ನೆ 78 ಭಾಮಿನಿ ಷಟ್ಪದಿಯ ಘನ ವಿಂಗಡಣೆ ಹೀಗಿದೆ: 3 3 3 3 3 4 3 4 4 5 4 5 4 4 4 4. 78 3 4 3 4 ಇದು ಭಾಮಿನಿ ಷಟ್ಪದಿಯ ಘನ ವಿಂಗಡಣೆ. ಎಸ್. ಪ್ರಶ್ನೆ 79 ಕತ್ತಿ ಮಸೆ ನುಡಿಗಟ್ಟಿನ ಅರ್ಥವಿದು: ಮೋಸ ಮಾಡು, ಕತ್ತಿ ಮಸೆಯುವುದು, ದ್ವೇಷ ಸಾಧಿಸು, ಕತ್ತಿ ಪ್ರಯೋಗಿಸು. ಕತ್ತಿ ಮಸೆ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂತಂದ್ರೆ ದ್ವೇಷ ಸಾಧಿಸು ಅಂತ ಆಗ್ತದೆ. ಕಡೆಯ ಪ್ರಶ್ನೆ ದ್ವೇಷ ಸಾಧಿಸು. ಹಾದಿಲಿ ಪದದ ಗ್ರಾಂಥಿಕ ರೂಪ ಕೇಳಿದ್ದಾರೆ. ಬೀದಿಯಲ್ಲಿ, ಹಾದಿಯಲ್ಲಿ, ದಾರಿಯಲ್ಲಿ, ಹರಿದಾರಿ. ಸರಿ ಉತ್ತರ ಇತ್ತು ಹಾದಿಯಲ್ಲಿ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಬೆಂಗಳೂರು ನಾರ್ತ್ ಅಂತಕ್ಕಂಥ ಡಿಸ್ಟಿಕ್ನವರು ರಿಲೀಸ್ ಮಾಡಿರ್ತಕ್ಕಂಥ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಪ್ರಾಕ್ಟೀಸ್ ಪೇಪರ್ ಅನ್ನ ನೋಡಿದೀವಿ. ಸೊ ದಯಮಾಡಿ ವಿಡಿಯೋಗಳನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಇನ್ನೊಂದು ಪ್ರಾಕ್ಟೀಸ್ ಪೇಪರ್